ಕಾಂಗ್ರೆಸ್ಗೆ ಬೈ ಬೈ ಬಿಜೆಪಿ ಸೇರಿದ ಮುಸ್ಲಿಮರ ಬಂಡಾಯ ಎಸ್ಎಸ್ ಫ್ಯಾಮಿಲಿಗೆ ಈಗ ದೊಡ್ಡ ಟೆನ್ಷನ್ ಆಗಿ ಪರಿಣಮಿಸಿದೆ. ಕಾಂಗ್ರೆಸ್ಗೆ ಬೈ ಬೈ ಬಿಜೆಪಿ ಸೇರಿದ್ರು ಮುಸ್ಲಿಮರ ಬಂಡಾಯ ಎಸ್ಎಸ್ ಫ್ಯಾಮಿಲಿಗೆ ಟೆನ್ಷನ್ ಆಗಿದೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕೈ ಹಿಡಿದ ಮುಸ್ಲಿಂ ನಾಯಕರು ಟಿಕೆಟ್ ಸಿಗದಿದ್ದಕ್ಕೆ ದಾವಣಗೆರೆಯಲ್ಲಿ ಮುಸ್ಲಿಮರು ಸಿಟ್ಟು ಮಾಡಿಕೊಂಡಿದ್ದಾರೆ. ಬಂಡಾಯ ಬಾವುಟ ಹಾರಿಸಿದ ನೂರಾರು ಮುಸ್ಲಿಮರು. ತಡರಾತ್ರಿ ಬಿಜೆಪಿ ಸೇರಿದ ಮುಸ್ಲಿಂ ಮುಖಂಡರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದ್ರೂ ರಾಜಕೀಯದ ಬಗ್ಗೆ ಗೊತ್ತಿಲ್ಲದಂತಹ ಸಮರ್ಥಿಗೆ ಟಿಕೆಟ್ ಯಾಕೆ, ಸಮರ್ಥ್ ಏನ್ ಸಾಧನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಮುಸ್ಲಿಮರು. ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಂತಹ ಮುಸ್ಲಿಮರಿಗೆ ಈಗ ಅನ್ಯಾಯವಾಗ್ತಾ ಇದೆ. ಸಮರ್ಥ್ ಸೋಲಿಸುವಂತಹ ನಿಟ್ಟಿನಲ್ಲಿ ಮುಸ್ಲಿಮರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅಲ್ಪಸಂಖ್ಯಾತರ ಶಕ್ತಿ ಏನು ಅಂತ ಎಲೆಕ್ಷನ್ ನಲ್ಲಿ ತೋರಿಸ್ತೇವೆ, ಕಾಂಗ್ರೆಸ್ ಉಪಚುನಾವಣೆ ಇದು, ಅಭ್ಯರ್ಥಿನ ಸೋಲಿಸ್ತೇವೆ. ಶಾಮನೂರು ಕುಟುಂಬದ ವಿರುದ್ಧ ಗುಡುಗಿದ್ರು ಮುಸ್ಲಿಮರು. ಏನು ಸಾಧನೆ ಮಾಡಿದ್ದಾರೆ ಅಂತ ನೀವು ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಿ? ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಅಂತ ಕಾಂಗ್ರೆಸ್ಗೆ ಬೈ ಬೈ ಹೇಳಿ ಬಿಜೆಪಿಯನ್ನ ಸೇರ್ಕೊಂಡ್ರು ಮುಸ್ಲಿಂ ಮುಖಂಡರು. ಬಂಡಾಯದ ಬಾವುಟ ಹಾರಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ್ರು. ಟಿಕೆಟ್ ಸಿಗದಿದ್ದಕ್ಕೆ ದಾವಣಗೆರೆಯಲ್ಲಿ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಕೇವಲ ಸಿಟ್ಟಲ್ಲ, ಇದು ಬಂಡಾಯದ ಬಾವುಟವನ್ನ ಹಾರಿಸಿದ್ರು ನೂರಾರು ಮುಸ್ಲಿಮರು. ತಡರಾತ್ರಿ ಬಿಜೆಪಿ ಸೇರಿದಂತಹ ಮುಖಂಡರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ನೇತೃತ್ವದಲ್ಲೇ ಬಿಜೆಪಿಗೆ ಸೇರ್ಪಡೆಯಾದ್ರು. ಬಹುಕಾಲದಿಂದಲೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು. ಈ ಬಾರಿಯೂ ಅದು ಹುಸಿಯಾಗಿದೆ. ಸಮರ್ಥ ಯುವ ನಾಯಕ ಅನಿಸಿಕೊಂಡುವಂತಹ ಸಮರ್ಥ ಏನ್ ಸಾಧನೆ ಮಾಡಿದ್ದಾನೆ? ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಂತಹ ಮುಸ್ಲಿಮರಿಗೆ ಅನ್ಯಾಯವಾಗ್ತಿದೆ. ಟಿಕೆಟ್ ಕೊಡೋದಕ್ಕೆ ಏನು ಅರ್ಹತೆ ಇತ್ತು ಅಂತ ಮುಸ್ಲಿಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಶಕ್ತಿ ಏನು ಅನ್ನೋದನ್ನ ನಾವು ಎಲೆಕ್ಷನ್ ನಲ್ಲಿ ತೋರಿಸ್ತೀವಿ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವ ಶಪಥ ಮಾಡಿದ್ದಾರೆ ಮುಸ್ಲಿಮರು. ಶಾಮನೂರು ಕುಟುಂಬದ ವಿರುದ್ಧ ಗುಡುಗಿದರು ಮುಸ್ಲಿಮರು. ಕಡೆಯ ತನಕವೂ ವೇಟ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ಅವಕಾಶ ಸಿಗಬಹುದು. ಈ ಬಾರಿ ಟಿಕೆಟ್ ನಿರ್ಣಯದಲ್ಲಿ ಮುಸ್ಲಿಮರಿಗೆ ಸಿಗಬಹುದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು ದಾವಣಗೆರೆಯಲ್ಲಿ. ಆದರೆ ಕಡೆಗೂ ಅದು ಹುಸಿಯಾಯಿತು. ಈಗ ಮುಸ್ಲಿಮರು ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಟಿಕೆಟ್ ಸಿಗದಿದ್ದಕ್ಕೆ ದಾವಣಗೆರೆಯಲ್ಲಿ ಮುಸ್ಲಿಮರು ಸಿಟ್ಟು ಮಾಡಿಕೊಂಡಿರುವಂಥದ್ದು ಕೇವಲ ಸಿಟ್ಟಲ್ಲ, ಇದು ಆಕ್ರೋಶ, ಬಂಡಾಯ. ಮತ್ತು ಇಷ್ಟು ದಿನಗಳು ಅವರು ಯಾವ ನಿರೀಕ್ಷೆಯನ್ನ ಇಟ್ಟುಕೊಂಡು ಬಂದ್ರೋ, ಮತ್ತು ಶಾಮನೂರು ಶಿವಶಂಕರಪ್ಪನವರು ಇದ್ದಾಗಲೇ ಹೇಳಿದ್ರು, ಮುಂದಿನ ಬಾರಿ ನಾನು ಎಲೆಕ್ಷನ್ಗೆ ನಿಲ್ಲದೆ ಇದ್ದರೆ ಈ ಒಂದು ಟಿಕೆಟ್ ಅನ್ನ ಅಲ್ಪಸಂಖ್ಯಾತರಿಗೆ ನಾನು ಕೊಡಿಸ್ತೇನೆ ಅಂತ ಹೇಳಿದ್ರು. ಆದ್ರೆ ಈಗ ಅವರಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಅವರು ಕೊಟ್ಟ ಮಾತನ್ನ ಆ ಕುಟುಂಬ ಉಳಿಸ್ಕೊಳ್ಳುತ್ತಾ ಅನ್ನುವಂಥ ನಿರೀಕ್ಷೆ ಅಲ್ಪಸಂಖ್ಯಾತ ಸಮುದಾಯಕ್ಕಿತ್ತು. ಆದ್ರೆ ಈಗ ಅದು ಕೂಡ ಹುಸಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ ಅನ್ನ ನಂಬಿದ ನಮಗೆ ಅನ್ಯಾಯವಾಗಿದೆ ಅಂತ ಬಿಜೆಪಿಯನ್ನ ಸೇರ್ಕೊಂಡ್ರು. ಬಿಜೆಪಿ ಅಭ್ಯರ್ಥಿಯ ನೇತೃತ್ವದಲ್ಲೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಶತಾಯಗತಾಯ ನಾವು ಸೋಲಿಸ್ತೇವೆ. ಯಾವ ಆಧಾರದ ಮೇಲೆ, ಯಾವ ಅರ್ಹತೆಯ ಮೇಲೆ, ಯಾವ ಸಾಧನೆ ಮಾಡಿದ್ದಾರೆ ಅಂತ ನೀವು ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಶತಾಯಗತಾಯ ಕಾಂಗ್ರೆಸ್ನ ಸೋಲಿಸ್ತೇವೆ, ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಗಳಿಗೆ ನಾವು ವೋಟ್ ಹಾಕ್ತೇವೆ, ನಮ್ಮ ಬಲ ಏನು ಅಂತ ತೋರಿಸ್ತೇವೆ ಎಲೆಕ್ಷನ್ ಅಲ್ಲಿ ಅಂದ್ರು. ಕೈ ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ಸ್ಪರ್ಧೆ. ಶಾಮನೂರು ವಿರುದ್ಧ ಕೈ ಮುಖಂಡರ ಬಂಡಾಯ ಇದು. ಕೈ ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ಸ್ಪರ್ಧೆ. ಶಾಮನೂರು ಕುಟುಂಬದ ವಿರುದ್ಧ ಈಗ ಕೈ ಮುಖಂಡರ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ಕೈ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಗುಡುಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದು ಬೇಸರ ಉಂಟು ಮಾಡಿದೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಬೇಸರ ಆಗಿದೆ. ಕಾಂಗ್ರೆಸ್ ಟಿಕೆಟ್ಗೆ 2013ರಿಂದ ಬೇಡಿಕೆ ಮುಂದಿಡ್ತಾ ಇದ್ದೇನೆ. ದಾವಣಗೆರೆ ದಕ್ಷಿಣದಲ್ಲಿ ಪ್ರಬಲವಾಗಿದ್ದಾರೆ ಮುಸ್ಲಿಮರು. ಹಿಂದುಳಿದ ವರ್ಗದ ನಾಯಕರ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಮತದಾರರ ಒತ್ತಾಯದ ಮೇರೆಗೆ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ. ಚುನಾವಣಾ ಕಣಕ್ಕೆ ಇಳಿಯಲು ಸಿದ್ಧನಾಗಿದ್ದೇನೆ. ರಾಷ್ಟ್ರ ಮಟ್ಟದ ಕುಸ್ತಿ ಪೈಲ್ವಾನ್ ಆಗಿದ್ದ ನನಗೆ ಅಖಾಡದಲ್ಲಿ ಆಟವಾಡುವಂತಹ ಪಟ್ಟುಗಳು ಗೊತ್ತಿವೆ. ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯೋದಿಲ್ಲ.
ಮತದಾರರ ಮನವೊಲಿಸಿ ಗೆಲುವು ಸಾಧಿಸುವಂತಹ ವಿಶ್ವಾಸವಿದೆ ನನಗೆ. ಶಾಮನೂರು ಕುಟುಂಬದ ವಿರುದ್ಧ ಸಾದಿಕ್ ಪೈಲ್ವಾನ್ ಫುಲ್ ಗರಂ. ಬಂಡಾಯದ ಬಾವುಟ ಪೈಲ್ವಾನ್ ಹಾರಿಸ್ತಿದ್ದಾರೆ. ಈಗ ಕೈ ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ಸ್ಪರ್ಧೆ. ಶಾಮನೂರು ಕುಟುಂಬದ ವಿರುದ್ಧ ಮುಖಂಡರು ಬಂಡಾಯವೆದ್ದಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸುತ್ತಿದ್ದೇನೆ. ಕೈ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಗುಡುಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದು ಬೇಸರವನ್ನ ಉಂಟು ಮಾಡಿದೆ. ಎರಡ್ 2013ರಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು. ನಾನು 2013ರಿಂದಲೂ ಪ್ರಯತ್ನ ಮಾಡ್ತಿದ್ದೇನೆ. ಆದರೆ ಇವಾಗಲೂ ಕೂಡ ಅನ್ಯಾಯವಾಗ್ತಿದೆ ಮುಸ್ಲಿಮರಿಗೆ. ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದ್ದು ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಂ ಮುಖಂಡರಿಗೆ ಬೇಸರವನ್ನು ಉಂಟು ಮಾಡಿದೆ. ನಾವು ಚುನಾವಣೆಗಾಗಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ, ಟಿಕೆಟ್ ಸಿಗತ್ತೆ ಅಲ್ಪಸಂಖ್ಯಾತರಿಗೆ ಅನ್ನುವಂಥದ್ದು. ಅದರಲ್ಲೂ ಸಾದಿಕ್ ಪೈಲ್ವಾನ್ ಪ್ರಬಲ ಆಕಾಂಕ್ಷಿ ಅನ್ನುವಂಥದ್ದು ಮೊದಲಿಂದಲೂ ಕೇಳಿ ಬರ್ತಾ ಇತ್ತು. ಈಗ ಕೈ ಮುಸ್ಲಿಂ ಮುಖಂಡರಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಬಂಡಾಯವಾಗಿ ನಾನು ನಿಲ್ತೇನೆ, ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೇನೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡ್ತೇನೆ, ನಾಮಪತ್ರ ಸಲ್ಲಿಸ್ತೇನೆ. ಕೈ ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ಸ್ಪರ್ಧೆ. ಶಾಮನೂರು ಕುಟುಂಬದ ವಿರುದ್ಧ ಕೈ ಮುಖಂಡರು ಬಂಡಾಯವೆದ್ದಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಎಷ್ಟು ವರ್ಷ ಅಂತ ಕುಟುಂಬದ ರಾಜಕಾರಣವನ್ನೇ ನೋಡ್ಕೊಂಡು ಬರೋದು. 2013ರಿಂದಲೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ ನಾಗರಿಕರಿಗೆ ಬೇಸರ ಆಗಿದೆ, ಮುಖಂಡರಿಗೆ ಬೇಸರ ಆಗಿದೆ. ಒಟ್ಟಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನಮಗೆ ಅನ್ಯಾಯ ಮಾಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಪ್ರಬಲವಾಗಿದ್ದಾರೆ. ಅವರ ಬೆಂಬಲ ಸಿಗದೇ ಇದ್ರೆ ಕಾಂಗ್ರೆಸ್ ಗೆಲ್ಲೋಕೆ ಅವಕಾಶವೇ ಇಲ್ಲ. ಹಿಂದುಳಿದ ವರ್ಗದ ನಿರ್ಲಕ್ಷ್ಯವಾಗಿದೆ ಇಲ್ಲಿ, ಮತ್ತು ಅಲ್ಪಸಂಖ್ಯಾತರ ಶಕ್ತಿ ಏನು ಅನ್ನೋದನ್ನ ನಾವು ಚುನಾವಣೆಯಲ್ಲಿ ತೋರಿಸ್ತೇವೆ, ಕಣಕ್ಕೆ ಇಳಿಯಲು ನಾನು ಸಿದ್ಧವಾಗಿದ್ದೇನೆ ಅಂತ ರಾಷ್ಟ್ರಮಟ್ಟದ ಕುಸ್ತಿ ಪಟು ಪೈಲ್ವಾನ್ ಅವರು ಹೇಳ್ಕೊಂಡಿದ್ದಾರೆ.